ಕಾಂಗ್ರೆಸ್ ಕೂಡ ಅತ್ಯದ್ಭುತವಾದ ಮಾಸ್ಟರ್ ಸ್ಟ್ರೋಕನ್ನು ಕೊಟ್ಟಿದೆ. ಹೇಗೆ ನೋಡಿ, ಅಮೇಥಿಯಲ್ಲಿ ಅಭಿವೃದ್ಧಿ ಮಹಾಪುರವನ್ನು ಮಾಡಿದ್ದೀವಿ ಅಂತ ಸ್ಮೃತಿ ಇರಾನಿ ಅಂದರೆ ಕಾಂಗ್ರೆಸ್ಗೆ ಟಕ್ಕರ್ ಕೊಡ್ತಾ ಇರೋದು BJP. ಈ ಬಾರಿಯೂ ಅಮೇಥಿಯಲ್ಲಿ ಸ್ಮೃತಿ ಇರಾನಿ ಗೆಲ್ಲುವ ಸಾಧ್ಯತೆ ಇದೆ. ಕಳೆದ ಬಾರಿ 50,000 ಮತ ನೋಡಿ, 14ರಲ್ಲಿ ನಿಂತರು, ಸ್ಮೃತಿ ಇರಾನಿ ಸೋತರು, ರಾಹುಲ್ ಗಾಂಧಿ ಗೆದ್ದರು. 1,50,000 ಮತಗಳ ಅಂತರ. 2019ರಲ್ಲಿ ಅವರಿಬ್ಬರು ನಿಂತರು, ಸ್ಮೃತಿ ಇರಾನಿ ಗೆದ್ದು ಬಿಟ್ಟರು 50,000 ಮತಗಳ ಅಂತರ. ಈಗ ನಿಲ್ಲೋದಕ್ಕೆ ಧೈರ್ಯ ಇಲ್ಲ ರಾಹುಲ್ ಗಾಂಧಿಗೆ. ಸೊ ಹಾಗಾಗಿ BJP ಈ ಥರ ಟೀಕೆ ಮಾಡ್ತಾ ಇದೆ, ನೀವು ಓಡೋದ್ರಿ ಅಂತ ಹೇಳ್ತಾ ಇದೆ. ಈ ಬಾರಿ ಕೂಡ ಸ್ಮೃತಿ ಗೆಲ್ತಾರೆ ಅನ್ನೋ ಕಾರಣಕ್ಕಾಗಿ ರಾಹುಲ್ ಗಾಂಧಿ ಅಲ್ಲಿಂದ ಪಲಾಯನ ಮಾಡಿದ್ರ. ರಾಯ್ಬರೇಲಿಗೆ ಹೋಗಿದ್ದು ಕಾಂಗ್ರೆಸ್ನ ಮಾಸ್ಟರ್ ಸ್ಟ್ರೋಕ್. ಯಾಕಂದರೆ ಗಾಂಧಿ ಕುಟುಂಬದ ಕೋಟೆ, ಭದ್ರಕೋಟೆ ರಾಯ್ಬರೇಲಿ, ಅಲ್ಲಿ ಬೇರೆ ಯಾರು ಗೆಲ್ಲೋದಿಲ್ಲ. ರಾಯ್ಬರೇಲಿ ಹೋದರೆ ಗೆಲ್ಲೋದು ಸುಲಭ ಅಂತ ಲೆಕ್ಕಾಚಾರ. ಆಮೇಲೆ ರಾಯ್ಬರೇಲಿ ಆದರೆ ಸೇಫ್ ಆಗಿರ್ತಾರೆ ರಾಹುಲ್ ಗಾಂಧಿ, ಬೇರೆ ಕಡೆ ಕೂಡ ಹೋಗಿ ಪ್ರಚಾರ ಮಾಡ್ಬೋದು. ಈ ಅಮೇಥಿಯಲ್ಲಾದರೆ ಅಲ್ಲೇ ಕಟ್ಟಾಕಿದಂಗೆ. ಈಗ ದೊಡ್ಡ ದೊಡ್ಡ ನಾಯಕರುಗಳಿಗೆ, ಈಗ ಬೆಂಗಳೂರು ಗ್ರಾಮಾಂತರದಲ್ಲಿ CN ಮಂಜುನಾಥನ ಯಾಕೆ ಹಾಕಿದ್ರು ಅಂತಂದರೆ DK ಶಿವಕುಮಾರ್ ಎಲ್ಲಿಗೂ ಹೋಗಬಾರ್ದು, ಅಲ್ಲೇ ಇರಬೇಕು. ಈಸಿ ಆದರೆ ಚಲ್ತಾಯ. ಆಮೇಲೆ ಚಾಮರಾಜನಗರ, ಮೈಸೂರಲ್ಲಿ ಮಹಾರಾಜರನ್ನ ಯಾಕೆ ಹಾಕಿದ್ರು, ಸಿದ್ದರಾಮಯ್ಯ ಅಲ್ಲೇ ಇರಬೇಕು, ಅಲ್ಲಿಂದ ಹೊರಗೆ ಬರಬಾರ್ದು. ಈಸಿ ಕ್ಯಾಂಡಿಡೇಟ್ಗಳಿದ್ರೆ ಏನಾಗುತ್ತೆ, ದೊಡ್ಡ ದೊಡ್ಡ ನಾಯಕರೆಲ್ಲ ಫುಲ್ಲು ತಿರುಗಾಡ್ತಾ ಬಿಡ್ತಾರೆ, ಅಲ್ಲಿ ಗೆದ್ದು ಬಿಡ್ತೀನಪ್ಪ ಅಂತೇಳಿ. ಸಿದ್ದರಾಮಯ್ಯವ್ರಿಗೆ ಟೆನ್ಷನ್ ಇರುತ್ತೆ, ಇಲ್ಲಪ್ಪ ನಾನು ಗೆಲ್ಲಿಸಬೇಕು, 2 ಕ್ಷೇತ್ರ ಹೋಗ್ಬಿಟ್ರೆ ಹೆಂಗೆ ಕೇಳ್ತಾರೆ ಹೈಕಮಾಂಡ್. ಆಮೇಲೆ KPC ಅಧ್ಯಕ್ಷರಿಗಿರುತ್ತೆ, ನಾನು ಗೆಲ್ಲಿಸಿದ್ದೀನಪ್ಪ ಮುಖ್ಯಮಂತ್ರಿ ಕೊಡಿ ಅಂತ. ಬೆಂಗಳೂರು ಗ್ರಾಮಾಂತರ ಗೆಲ್ಲಬೇಕು. ಈಗ ಇಲ್ಲೇ ಕಲಬುರಗಿಯಲ್ಲಿ ಕಳೆದ ಬಾರಿ ಏನು ಮಾಡಿದರು, ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಹೆಂಗೆ ಕಟ್ಟಾಕ್ಬಿಟ್ರು, ಡಾಕ್ಟರ್ ಉಮೇಶ್ ಜಾಧವ್ ಅವ್ರನ್ನ ಹಾಕ್ಬಿಟ್ಟು ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಅಲಗಾಡ್ದಂಗೆ ಮಾಡಿಬಿಟ್ರು. ಮಲ್ಲಿಕಾರ್ಜುನ ಖರ್ಗೆ ಆಮೇಲೆ ಒಂದು ಶಾಕ್ ಒಳಗಾಗ್ಬಿಟ್ರು ಅವರು ನಿಜವಾಗಲೂ ಕಲಬುರಗಿ ಮತ್ತೆ ಬರಲೇ ಇಲ್ಲ ಅವರು 1.5 ವರ್ಷ. ಮೊನ್ನೆ ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಏನು ಚಿತ್ತಾಪುರದಲ್ಲ ಅಥವಾ ಅಫ್ಜಲ್ಪುರದಲ್ಲ, ನಾನು ಸತ್ರ ಹಿಂಗೆಲ್ಲ ಮಾತಾಡಲಿಕ್ಕೆ ಶುರು ಮಾಡಿದ್ರು. ನೆವರ್ ಎವರ್ ಮಲ್ಲಿಕಾರ್ಜುನ ಖರ್ಗೆ ಯಾವತ್ತೂ ಆ ಥರ ಮಾತಾಡಿದ ವ್ಯಕ್ತಿತ್ವ ಅಲ್ವೇ ಅಲ್ಲ. ಬಟ್ ನೋಡಿ, ಅಲ್ಲಿ ತನಕ ಬಂದುಬಿಡುತ್ತೆ ಭಾವನೆಗಳು ಅಂತ. ಸೊ ಇಲ್ಲೂ ಅಷ್ಟೇ, ವಯನಾಡು ರಾಯ್ಬರೇಲಿ ಗೆದ್ದರೆ ಇನ್ನೊಂದು ಪ್ಲ್ಯಾನ್ ಮಾಡ್ತಾರಂತೆ. ಆಯ್ತಪ್ಪ, ರಾಯ್ಬರೇಲಿಂದ ನಿಂತಿದ್ದಾರೆ, ವಯನಾಡು 2 ಕಡೆ ಗೆದ್ದರೆ ಏನು ಮಾಡ್ತಾರೆ, ಅಲ್ಲಿದೆ ನೋಡಿ ಟ್ವಿಸ್ಟು. ಈಗ ಇಲ್ಲಿ ತನಕ ಏನಿತ್ತು ಅಂದರೆ, ವಯನಾಡು ಸ್ಪರ್ಧೆ ಮಾಡಿದ್ರಲ್ಲ ರಾಹುಲ್ ಗಾಂಧಿ, ಅಮೇಥಿಯಿಂದ ಸ್ಪರ್ಧೆ ಮಾಡ್ತಾನೆ ಅಂತ ಹೇಳಲೇ ಇಲ್ಲ. ನಾವುಗಳು ಹೇಳ್ತಾ ಇದ್ವಿ, ಅಂದರೆ ಮಾಡ್ತಾರೆ. ಅದೇನಾಗುತ್ತೆ, ಅಮೇಥಿಯಿಂದ ಸ್ಪರ್ಧೆ ಮಾಡ್ತೇನೆ, ವಯನಾಡಿಂದ ಸ್ಪರ್ಧೆ ಮಾಡ್ತೇನೆ 2 ಕಡೆ ಹೇಳಿದರೆ ವಯನಾಡು ಜನ ಏನು ಥಿಂಕ್ ಮಾಡ್ತಾರೆ ಗೊತ್ತಾ, ಈಗ 2 ಕಡೆ ಗೆದ್ದರೆ ಅದು ಉಳಿಸ್ಕೋತಾರಪ್ಪ, ಇಲ್ಲಿಗೆ ರಾಜೀನಾಮೆ ಕೊಡ್ತಾರೆ, ಓಟ್ ಹಾಕೋದು ಯಾಕೆ, ಹಾಗಾಗಿ ಹೇಳಲಿಲ್ಲ. ವಯನಾಡಲ್ಲಿ ಓಟ್ ಆಯಿತು, ಬಹುಶಃ ರಾಹುಲ್ ಗಾಂಧಿ ಗೆಲ್ಬೋದು. ಈಗ ರಾಯ್ಬರೇಲಿಂದ ನಿಂತಿದ್ದಾರೆ. ರಾಯ್ಬರೇಲಿ 2 ಗೆದ್ದರೆ ಈಗೇನು ಮಾಡ್ಬೋದು, ನೀವೇನು ಅಂದ್ಕೊಂಡಿದ್ದೀರಿ, ವಯನಾಡಿಗೆ ರಾಜೀನಾಮೆ ಕೊಡ್ತಾರೆ ಅಂತನಾ? ನೋ, 2 ಕಡೆ ಗೆದ್ದರೆ ರಾಯ್ಬರೇಲಿಗೆ ರಾಜೀನಾಮೆ ಕೊಡ್ತಾರೆ. ಯಾಕಂದರೆ ಅಲ್ಲೊಂದು ಉಪಚುನಾವಣೆ ಆಗುತ್ತೆ. ಉಪಚುನಾವಣೆಯಲ್ಲಿ ಯಾರು ನಿಲ್ತಾರೆ, ಪ್ರಿಯಾಂಕಾ ಗಾಂಧಿ ನಿಲ್ತಾರೆ. ಪ್ರಿಯಾಂಕಾ ವಾದ್ರಾ ಗಾಂಧಿ ಅವರಿಗೆ ಅಲ್ಲಿ ಅವಕಾಶ. ಸೊ ಈ ಬಾರಿ ಪ್ರಿಯಾಂಕಾ ಗಾಂಧಿ ಎಲ್ಲೂ ನಿಂತಿಲ್ಲ, ನೆನಪಿಟ್ಕೊಳ್ಳಿ. ರಾಯ್ಬರೇಲಿ ಬಹುತೇಕ ಗೆಲ್ಲುವಂಥ ಸಾಧ್ಯತೆ ಇದೆ, ಯಾಕಂದರೆ ಕಳೆದ ಬಾರಿ ಕೂಡ ಸೋನಿಯಾ ಗಾಂಧಿ ಗೆದ್ದಿದ್ದಾರೆ. ವಯನಾಡು 2 ಕಡೆ ಗೆದ್ದರೆ ಇಲ್ಲಿ ತನಕ ಲೆಕ್ಕಾಚಾರ ವಯನಾಡಿಗೆ ರಾಜೀನಾಮೆನೋ ರಾಯ್ಬರೇಲಿಗೆ ರಾಜೀನಾಮೆ ಕೊಡ್ತಾರೆ, ಅಲ್ಲಿ ಪ್ರಿಯಾಂಕಾ ಗಾಂಧಿ ನಿಲ್ತಾರೆ. ಸೊ 2 ಕ್ಯಾಂಡಿಡೇಟ್ ಆಗುತ್ತೆ, ಇದು ಲೆಕ್ಕಾಚಾರ ಇರಲಿ. ಆದರೆ BSPದೊಂದು ಪ್ಲ್ಯಾನ್ ಇದೆ ಇಲ್ಲಿ. ಬಹುಜನ ಸಮಾಜವಾದಿ ಪಾರ್ಟಿ ಬೆಹನ್ ಯಾರು ಮಾಯಾವತಿ ಮೊದಲನಷ್ಟು ಪ್ರಭಾವಶಾಲಿ ಇಲ್ಲ. 4 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ, ಮೊದಲಷ್ಟು ಪ್ರಭಾವಶಾಲಿ ಇಲ್ಲ. ಎಲ್ಲ ಫುಲ್ ಒಂಥರ ರಾಜಕೀಯವಾಗಿ ಡಲ್ ಆಗಿದ್ದಾರೆ ಅವರು. ಆದರೆ ರಾಯ್ಬರೇಲಿಯಲ್ಲಿ ರಾಹುಲ್ ಗಾಂಧಿ ಗೆಲುವು ಅಷ್ಟು ಸುಲಭ ಇಲ್ಲವಂತೆ. BJP ಮೊದಲಿಂದಲೂ ಅಲ್ಲಿ ಸ್ಟ್ರಾಂಗ್ ಇದೆ, ಈಗ ಸ್ಟ್ರಾಂಗ್ ಇದೆ. ರಾಯ್ಬರೇಲಿ ಏನು ಕಡಿಮೆ ಅಂತ ಅಂದ್ಕೋಬೇಡಿ, ಗೆದ್ದೇ ಗೆಲ್ತಾರೆ ಅಂತಲ್ಲ, ಆದರೆ ಭದ್ರಕೋಟೆ ಅಂತ. ಆಮೇಲೆ ಉತ್ತರ ಪ್ರದೇಶದ ಎಲ್ಲ ಕ್ಷೇತ್ರಗಳಲ್ಲಿ BSP ಸ್ಪರ್ಧೆ ಮಾಡ್ತಾ ಇದೆ ಈ ಬಾರಿ, ಬಹುಜನ್ ಸಮಾಜ್ ಪಾರ್ಟಿ ಆನೆ. ಓಕೆ, ರಾಯ್ಬರೇಲಿಯಲ್ಲಿ ಕೂಡ ಪ್ರಬಲ ನಾಯಕರನ್ನೇ ಕಣಕ್ಕಿಳಿಸಿದ್ದಾರೆ ಮಾಯಾವತಿ. ಯಾರು ಪ್ರಬಲ ನಾಯಕ? BSP ಠಾಕೂರ್ ಪ್ರಸಾದ್ ಯಾದವ್ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಈ ಠಾಕೂರ್ ಪ್ರಸಾದ್ ಯಾದವ್ ಸ್ಪರ್ಧೆ ಮಾಡಿದರೆ ಅಲ್ಲಿ ವೋಟ್ ಸ್ಪ್ಲಿಟ್ ಆಗುತ್ತೆ. ನಾನು ಹೇಳ್ತೀನಿ ಯಾವುದೆಲ್ಲ ವೋಟ್ ಇದೆ ಅಂತ.
ಇಂಡಿ ಕೂಟದ ಮತಗಳ ವಿಭಜನೆ ಆಗೋದು ಚಾನ್ಸ್ ಇದೆ. ದಲಿತ ಮತಗಳನ್ನು ಒಡೆಯೋದಕ್ಕೆ ಒಂದು ಲೆಕ್ಕಾಚಾರವನ್ನು ಮಾಯಾವತಿ ಹಾಕಿದ್ದಾರಂತೆ. ಬನ್ನಿ ಅಲ್ಲಿ ಆ ಜಾತಿ ಲೆಕ್ಕ ನಿಮ್ಗೆ ಹೇಳ್ತೀನಿ ಹೆಂಗಿದೆ ಅಂತೇಳಿ. ನಾವು ಇಲ್ಲಿ ಮಾತಾಡ್ತೀವಲ್ವಾ, ಒಕ್ಕಲಿಗರು, ಲಿಂಗಾಯತರು, ಮುಸ್ಲಿಮರು, ದಲಿತರು, ಆಮೇಲೆ ಮರಾಠ. ಇಲ್ಲಿ ನೋಡಿ ಯಾರು ಅಂತ. ರಾಯಬರೇಲಿಯಲ್ಲಿ ದಲಿತರು 32% ಇದ್ದಾರೆ. 32% ಅಂದರೆ 1,00,000 ಜನ ಇದ್ದರೆ 32,000 ಜನ ದಲಿತರಿದ್ದಾರೆ ಅಂತ. 100 ಜನ ಇದ್ದರೆ 32 ಜನ ದಲಿತರಿದ್ದಾರೆ ಅಂತ ಲೆಕ್ಕಾಚಾರದಲ್ಲಿ. 10 ಜನ ಇದ್ದರೆ 3 ಜನ ದಲಿತರಿದ್ದಾರೆ ಅಂತ. 32% ದಲಿತ, 12% ಮುಸಲ್ಮಾನ ಇಲ್ಲಿ ರಾಯಬರೇಲಿಯಲ್ಲಿ. ಬ್ರಾಹ್ಮಣ 11%, 11%. ಠಾಕೂರ್, ಈ ಠಾಕೂರ್ ಸಮುದಾಯ ಇದೆಯಲ್ಲ 9%. ಯಾದವ, ಕೃಷ್ಣ ವಂಶ ಯಾದವ, ಈ ಯಾರು ಲಾಲು ಪ್ರಸಾದ್ ಯಾದವ್, ಆಮೇಲೆ SP ನಾಯಕ ಅಖಿಲೇಶ್ ಯಾದವ್, ಇವರೆಲ್ಲ ಯಾದವ್ ಸಮುದಾಯಕ್ಕೆ ಸೇರಿದವರು. ಲೋದ್ ಅಂತ ಒಂದು ಜಾತಿ ಇದೆ, 7% ಇದ್ದಾರೆ. 6% ಲೋದ್. ಕುರ್ಮಿ ಅವರು 4% ಇದ್ದಾರೆ. ಸೊ ಇಲ್ಲಿ BJP ಸ್ಟ್ರಾಂಗ್ ಇದೆ. BSP ಸ್ಪರ್ಧೆ ಮಾಡಿದರೆ ದಲಿತ ಓಟು ಒಡೆದೋಗುತ್ತೆ. ಹಾಗಾಗಿ ಒಂದು ಲೆಕ್ಕಾಚಾರ, ಒಂದು ವೇಳೆ ಇಂಡಿ ಕೂಟದಲ್ಲಿ BSP ನಾಯಕಿ ಇದ್ದಿದ್ದರೆ ಕಾಂಗ್ರೆಸ್ಗೆ ಈಸಿ ಆಗ್ತಾಯಿತ್ತು. ಬಟ್ ಈಸಿ ಥರ ಕಾಣ್ತಾ ಇಲ್ಲ. ಆದರೂ ಕೂಡ ಲೆಕ್ಕಾಚಾರ ಪ್ರಕಾರ ಕಾಂಗ್ರೆಸ್ಗೆ ಲಾಭ ಜಾಸ್ತಿ ಆಗುತ್ತೆ ರಾಯಬರೇಲಿಯಲ್ಲಿ. ಇನ್ನು ಈ ರಾಯಬರೇಲಿ ಇದೆಯಲ್ಲ, ಯಾಕೆ ರಾಯಬರೇಲಿ ಆಯ್ಕೆ ಮಾಡಿದ್ದು? ಅದೊಂದು ಭದ್ರಕೋಟೆ. ಅಲ್ಲಿ ಕಾಂಗ್ರೆಸ್ ಬಿಟ್ಟರೆ ಬೇರೆ ಯಾರೂ ಗೆದ್ದಿಲ್ಲ. ಒಮ್ಮೆ ಸೋತಿದ್ದಾರೆ, ಯಾರು? ಇಂದಿರಾ ಗಾಂಧಿ. ಕತೆ ಹೇಳ್ತೀನಿ ಕೇಳಿ. 1952ರಿಂದ 1960 ತನಕ ಫಿರೋಜ್ ಗಾಂಧಿ ಅಂತ ಇದ್ರು. ಯಾರು ಗೊತ್ತಾಯ್ತಾ ಫಿರೋಜ್ ಗಾಂಧಿ ಅಂದರೆ? ಇಂದಿರಾ ಗಾಂಧಿಯವರ ಗಂಡ. ಇಂದಿರಾ ಗಾಂಧಿಯವರ ಗಂಡ, ರಾಹುಲ್ ಗಾಂಧಿಯವರ ಅಜ್ಜ, ರಾಜೀವ್ ಗಾಂಧಿಯವರ ಮತ್ತು ಸಂಜಯ್ ಗಾಂಧಿಯವರ ತಂದೆ. ಅವರು 2 ಬಾರಿ ಗೆದ್ದಿದ್ರು ಕಾಂಗ್ರೆಸ್ನಿಂದ 52ರಿಂದ 60 ತನಕ. ಅದಾದ ಇಂದಿರಾ ಗಾಂಧಿ 67, 67ರಿಂದ 77, 77ರಿಂದ 80 ತನಕ 4 ಚುನಾವಣೆ, 3 ಬಾರಿ ಗೆಲ್ತಾರೆ ಇಂದಿರಾ ಗಾಂಧಿ, 1 ಬಾರಿ ಸೋಲ್ತಾರೆ. ಈ ಎಮರ್ಜೆನ್ಸಿ ಡಿಕ್ಲೇರ್ ಆಗಿರುತ್ತಲ್ಲ, ಆ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಸೋಲ್ತಾರೆ ಮತ್ತು ಗೆಲ್ತಾರೆ. ಆಮೇಲೆ 2004ರಿಂದ ಸೋನಿಯಾ ಗಾಂಧಿ ಇದೇ ಕ್ಷೇತ್ರದಲ್ಲಿ ನಿರಂತರವಾಗಿ 5 ಬಾರಿ ಗೆಲ್ತಾರೆ. ಎಷ್ಟು ಬಾರಿ? 5 ಬಾರಿ. ಕಳೆದ ಬಾರಿ 80. ಇಲ್ಲಿ ಕರ್ನಾಟಕದಲ್ಲಿ ಎಷ್ಟಿದೆ ಲೋಕಸಭಾ ಕ್ಷೇತ್ರ? 28 ಅಲ್ವಾ? ಇಲ್ಲಿ 28. ಉತ್ತರ ಪ್ರದೇಶದ 80 ಇದೆ ಲೋಕಸಭಾ ಕ್ಷೇತ್ರ. 80ರಲ್ಲಿ ಕಳೆದ ಬಾರಿ ಕಾಂಗ್ರೆಸ್ ಗೆದ್ದಿದ್ದು ಒಂದೇ ಕ್ಷೇತ್ರ. ಅದು ಯಾವುದು? ರಾಯಬರೇಲಿ ಮಾತ್ರ. ಸೊ 2052ರಿಂದ 2019ರವರೆಗೆ ಇಲ್ಲಿ 11 ಚುನಾವಣೆ ಆಗಿದೆ. ಎಷ್ಟು? 11 ಚುನಾವಣೆ. 10 ಬಾರಿ ಕಾಂಗ್ರೆಸ್ ಗೆದ್ದಿದೆ, 1 ಬಾರಿ ಕಾಂಗ್ರೆಸ್ ಇಂದಿರಾ ಗಾಂಧಿ ಸೋತಿದ್ದಾರೆ ಅಷ್ಟೇ. ಓಕೆ, ಈಗ ಅಮೇಥಿ ಇಲ್ಲಿ ತನಕ ಕಾಂಗ್ರೆಸ್ ಭದ್ರಕೋಟೆ. ಅಲ್ಲಿನ ಕಥೆ ಹೇಳ್ತೀನಿ, ಅಲ್ಲಿ ಯಾರೆಲ್ಲ ಇದ್ದಾರೆ ಅಂತೇಳಿ. ಗಾಂಧಿ ಕುಟುಂಬ ಪ್ರತಿನಿಧಿಸ್ತಾ ಇದ್ದ ಉತ್ತರ ಪ್ರದೇಶದ ಪ್ರತಿಷ್ಠಿತ ಅಮೇಥಿಗೂ ಕಾಂಗ್ರೆಸ್ ಕೊನೆ ಕ್ಷಣದಲ್ಲಿ ಅಭ್ಯರ್ಥಿ ಘೋಷಣೆ ಮಾಡಿದೆ. ಅಮೇಥಿ ಕ್ಷೇತ್ರವನ್ನು ಗಾಂಧಿ ಕುಟುಂಬ ಬಿಟ್ಟುಕೊಟ್ಟಿದೆ, ಅಂದರೆ ಬೇರೆಯವರು ಕೊಟ್ಟಿದೆ ಅಂತ. ಅಂದರೆ ಕಾಂಗ್ರೆಸ್ಗೇನೆ ಅಮೇಥಿ ಕ್ಷೇತ್ರವನ್ನು ಸುಮಾರು 25 ವರ್ಷಗಳ ಬಳಿಕ ಗಾಂಧಿ ಕುಟುಂಬ ಬಿಟ್ಟುಕೊಟ್ಟಿದೆ. ಈ ಕ್ಷೇತ್ರದಲ್ಲಿ ಪ್ರಿಯಾಂಕಾ ಗಾಂಧಿ ನಿಲ್ತಾರೆ ಅಂತ ಗುಸು ಇತ್ತು, ಅದೇನಾಗಿಲ್ಲ. ಆದರೆ ಪ್ರಿಯಾಂಕಾ ಗಾಂಧಿ ಚುನಾವಣಾ ರಾಜಕೀಯದಿಂದ ಹಿಂದೆ ಸರಿದು ಬರೀ ಪ್ರಚಾರ ಮಾಡ್ತೇನೆ ಅಂತ ಹೇಳಿದ್ರಂತೆ. ಸೊ ಹಾಗಾಗಿ ಅಮೇಥಿಯಲ್ಲಿ ಕಾಂಗ್ರೆಸ್ ಕಿಶೋರಿಯಾ ಲಾಲ್ ಶರ್ಮಾ ಅವರಿಗೆ ಟಿಕೆಟ್ ಕೊಟ್ಟಿದೆ. ಬನ್ನಿ ಅಮೇಥಿಯ ಇತಿಹಾಸ ಹೇಳ್ತೀನಿ. ನೀವೀಗ ರಾಯಬರೇಲಿ ಇತಿಹಾಸ ನೋಡಿದ್ರಲ್ಲ, ಫಿರೋಜ್ ಗಾಂಧಿ 2 ಬಾರಿ, ಇಂದಿರಾ ಗಾಂಧಿ, ಆಮೇಲೆ ಯಾರು ಸೋನಿಯಾ ಗಾಂಧಿ, ಈಗ ಒನ್ಸ್ ಅಗೇನ್ ರಾಹುಲ್ ಗಾಂಧಿ. ಅಮೇಥಿ ಕ್ಯಾ ಹೇ ಬೈ? ಆ ಜಾವ್ ಬೋಲ್ತಾ ಹೂಂ. 1980ರಲ್ಲಿ ಸಂಜಯ್ ಗಾಂಧಿ ಸ್ಪರ್ಧೆ ಮಾಡ್ತಾರೆ ಇಲ್ಲಿ. ಸಂಜಯ್ ಗಾಂಧಿ ರಾಹುಲ್ ಗಾಂಧಿ ಚಿಕ್ಕಪ್ಪ, ರಾಜೀವ್ ಗಾಂಧಿಯ ತಮ್ಮ. ಅವರು ವಿಮಾನ ಅಪಘಾತದಲ್ಲಿ ಸತ್ತೋಗ್ಬಿಡ್ತಾರೆ. 81ರಿಂದ 91 ತನಕ ಆ ಕ್ಷೇತ್ರದಲ್ಲಿ ರಾಹುಲ್ ಗಾಂಧಿ ಸ್ಪರ್ಧೆ ಮಾಡ್ತಾರೆ 4 ಬಾರಿ. 81ರಿಂದ 91 ತನಕ ರಾಜೀವ್ ಗಾಂಧಿ ಸ್ಪರ್ಧೆ ಮಾಡ್ತಾರೆ. 99ರಲ್ಲಿ ಒಮ್ಮೆ ಸೋನಿಯಾ ಗಾಂಧಿ ಸ್ಪರ್ಧೆ ಮಾಡ್ತಾರೆ, ಗೆಲ್ತಾರೆ. 1999 ವೆರಿ ಫಸ್ಟ್ ಟೈಮ್ ಎಲೆಕ್ಷನ್ಗೆ ಬರ್ತಾರಲ್ಲ ಅಲ್ಲಿ. 2004ರಿಂದ 14 ತನಕ ರಾಹುಲ್ ಗಾಂಧಿ. ಓಕೆ, 19ರಲ್ಲಿ ರಾಹುಲ್ ಗಾಂಧಿ ಸೋಲ್ತಾರೆ, ಸ್ಮೃತಿ ಇರಾನಿ ಗೆಲ್ತಾರೆ. ಹಾಗಾಗಿ ಅಲ್ಲಿ ರಾಹುಲ್ ಗಾಂಧಿ ಈ ಬಾರಿ ಸ್ಪರ್ಧೆ ಮಾಡ್ತಾ ಇಲ್ಲ. ಓಕೆ, ಇವೆಲ್ಲ ಇಷ್ಟ ಆಯಿತಾ?